ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆ ಈಗ ಏನಾಗಿದೆ ಈ ಪ್ರಕರಣದಲ್ಲಿ ಅನ್ನುವಂಥದ್ರ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸಿಐಡಿ ಡಿವೈಎಸ್ಪಿ ಕನಕಲಕ್ಷ್ಮಿಯನ್ನ ಬಂಧನ ಮಾಡಲಾಗಿದೆ. ಎಸ್ಐಟಿ ಅಧಿಕಾರಿಗಳಿಂದ ಈಗ ಕನಕಲಕ್ಷ್ಮಿಯನ್ನ ಬಂಧಿಸಲಾಗಿದೆ. ನನ್ನ ಆತ್ಮಹತ್ಯೆಗೆ ಕನಕಲಕ್ಷ್ಮಿ ಕಾರಣ ಅಂತ ಜೀವ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. 13 ಪುಟಗಳ ಡೆತ್ ನೋಟ್ ಅನ್ನ ಬರೆದಿದ್ದು ಜೀವ. ಸೊ ಈಗ ಈ ಪ್ರಕರಣದಲ್ಲಿ ಈಗ ಸಿಐಡಿಯ ಡಿವೈಎಸ್ಪಿ ಕನಕಲಕ್ಷ್ಮಿಯನ್ನ ಬಂಧಿಸಿದ್ದಾರೆ. 13 ಪುಟಗಳ ಡೆತ್ ನೋಟ್ ಅನ್ನ ವಕೀಲೆ ಜೀವ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಈ ಆತ್ಮಹತ್ಯೆಗೆ ಕನಕಲಕ್ಷ್ಮಿನೇ ಕಾರಣ ಅಂತ ಹೇಳಿ ಜೀವ ತಮ್ಮ 13 ಪುಟಗಳ ಡೆತ್ ನೋಟ್ ನಲ್ಲಿ ಬರೆದಿಟ್ಟಿದ್ರು. ಆ ನಿಟ್ಟಿನಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ಕನಕಲಕ್ಷ್ಮಿಯನ್ನ ಬಂಧಿಸಿದ್ದಾರೆ. ಕನಕಲಕ್ಷ್ಮಿ ಅವರು ಸಿಐಡಿ ಡಿವೈಎಸ್ಪಿ ಆಗಿದ್ರು. ಅವರನ್ನ ಈಗ ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ. ಉದ್ಯಮಿ ಜೀವ ಅವ್ರನ್ನ ನೋಡ್ತಾ ಇದ್ದೀರಾ. ಸೊ ಅಲ್ಲಿ ಬರೆದಿಟ್ಟಂಥ ಡೆತ್ ನೋಟನ್ನು ಕೂಡ ತೋರಿಸ್ತಾ ಇದ್ದೀವಿ. ಒಟ್ಟು 13 ಪುಟಗಳಿದೆ. ಅದರಲ್ಲಿ ಸ್ಪಷ್ಟವಾಗಿ ಆರೋಪವನ್ನು ಮಾಡ್ತಾ ಇದ್ದಿದ್ದು ಡಿವೈಎಸ್ಪಿ ಕನಕಲಕ್ಷ್ಮಿ ಅವರೇ ನನ್ನ ಆತ್ಮಹತ್ಯೆಗೆ ಕಾರಣ ಅಂತ ಹೇಳಿ. ಸೊ ಹಾಗಾಗಿ ಈಗ ಅನೇಕ ಪ್ರಕರಣಗಳನ್ನು ನೋಡಿದ್ದೀರಾ ಈ ರೀತಿಯಾಗಿ ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರೋದು. ಬಟ್ ಆ ರೀತಿಯಾಗಿ ಕಾರಣ ಅಂತ ಹೇಳಿದ ತಕ್ಷಣ ಅವರೇ ಕಾರಣರಾಗ್ತಾರೆ ಅನ್ನೋದಕ್ಕಾಗೋಲ್ಲ. ಅದಕ್ಕೆ ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ಗಳು ಬೇಕಾಗುತ್ತೆ, ಏನು ಎತ್ತ ಅಂತ ಹೇಳಿ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಅನೇಕ ಪ್ರಕರಣಗಳನ್ನು ಈ ರೀತಿಯಾಗಿ ನೋಡಿದ್ದೀವಿ. ಡೆತ್ ನೋಟ್ಗಳಲ್ಲಿ ಇಂಥವರೇ ನನ್ನ ಸಾವಿಗೆ ಕಾರಣ, ಅದಕ್ಕೆ ನಾನು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದೀನಿ, ಇವರೇ ಕಾರಣ ಅಂತ ಬರೆದಿಟ್ಟಾಗಲೂ ಕೂಡ ಅಂತಹ ಪ್ರಕರಣಗಳಲ್ಲಿ ಯಾರಿಗೂ ಕೂಡ ಶಿಕ್ಷೆ ಆಗಿಲ್ಲ, ದೊಡ್ಡ ದೊಡ್ಡವರಿಂದ ಹಿಡಿದು ಸಣ್ಣವರವರೆಗೂ ಕೂಡ. ಈಗ ಈ ಪ್ರಕರಣದಲ್ಲೂ ಕೂಡ ಈಗ ಆರಂಭಿಕವಾಗಿ ಇವ್ರನ್ನ ಬಂಧನ ಮಾಡಿಕೊಂಡು ವಿಚಾರಣೆಯನ್ನ ಮಾಡುವಂಥ ಸಾಧ್ಯತೆ ಅಷ್ಟೇ ಅಲ್ವಾ? ಈಗ ಬಂಧನ ಅಂತೂ ಮಾಡಿದ್ದಾರೆ, ವಿಚಾರಣೆ ಮಾಡುವಂಥದ್ದು ಅಷ್ಟೇ ಈಗ. ಅರುಣ್, ಪ್ರಮುಖವಾಗಿ ಎಲ್ಲ ಆತ್ಮಹತ್ಯೆ ಪ್ರಕರಣಗಳಲ್ಲೂ ಕೂಡ ಪೂರಕವಾದ ಸಾಕ್ಷಿಗಳನ್ನು ಕ್ರೋಢೀಕರಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಪ್ರಯತ್ನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಏನು ಆರೋಪವನ್ನು ಹೊತ್ತಂಥವರ ಮೇಲೆ ಸಾಂದರ್ಭಿಕ ಸಾಕ್ಷ್ಯಗಳು ಸಿಕ್ಕಿದ್ರೆ ಅವರನ್ನು ಬಂಧನಕ್ಕೆ ಒಳಪಡಿಸುವಂಥದ್ದು. ಹೌದು, ಅವರು ಈ ರೀತಿಯಲ್ಲಿ ಪ್ರಚೋದನೆಯನ್ನು ಮಾಡಿದ್ದಾರೆ ಆತ್ಮಹತ್ಯೆಗೆ ಮತ್ತು ಕಿರುಕುಳವನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಬೇಸತ್ತು ಇದಕ್ಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಸಿಕ್ಕ ಬಳಿಕ ಅವರನ್ನು ಬಂಧನಕ್ಕೆ ಒಳಪಡಿಸುವಂಥದ್ದು. ಅರುಣ್, ಯಾಕಂದರೆ ಇವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಸಂದರ್ಭದಲ್ಲಿ ಇರಬೇಕಾದಂಥ ಸಾಕ್ಷ್ಯಗಳು, ಅವರ ವಿರುದ್ಧ ಇರಬೇಕಾದಂಥ ಸಾಕ್ಷ್ಯಗಳೇನಿತ್ತು ಆ ಸಾಕ್ಷ್ಯಗಳನ್ನು ಹೇಳಬೇಕಾಗುತ್ತೆ. ಯಾವ ರೀತಿಯಲ್ಲಿ ಅವರು ಆತ್ಮಹತ್ಯೆಗೆ ಪ್ರಚೋದನೆಯನ್ನು ಕೊಟ್ಟರು ಮತ್ತು ಜೀವ ಅವರಿಗೆ ಯಾವ ರೀತಿಯಲ್ಲಿ ಕಿರುಕುಳವನ್ನು ಕೊಟ್ಟರು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಕೊಡಬೇಕಾಗಿರುವಂಥದ್ದು. ಯಾಕಂದರೆ ಜೀವ ತಾನು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋ ಸಂದರ್ಭದಲ್ಲಿ 13 ಪುಟಗಳ ಸುದೀರ್ಘವಾದ ಒಂದು ಡೆತ್ ನೋಟನ್ನು ಬರೆದಿದ್ರು. ಸುದೀರ್ಘವಾದ ಡೆತ್ ನೋಟ್ನಲ್ಲಿ ಯಾವ್ಯಾವ ಸಂದರ್ಭ, ಯಾವ್ಯಾವ ದಿನಾಂಕದೊಂದು ಕನಕಲಕ್ಷ್ಮಿ ವಿಚಾರಣೆಗೆ ಕರೆದಿದ್ರು, ಜೊತೆಗೆ ಯಾವ ಸಂದರ್ಭದಲ್ಲಿ ನನಗೆ ಮಾನಸಿಕ ಹಿಂಸೆಯನ್ನು ಕೊಡ್ತಾ ಇದ್ರು, ಜೊತೆಗೆ ನನ್ನ ಒಳ ಉಡುಪುಗಳನ್ನು ಕೂಡ ಬಿಚ್ಚೋ ರೀತಿಯಲ್ಲಿ ಒಂದು ಒತ್ತಡವನ್ನು ಹೇರಿದ್ರು. ಅಂದರೆ ನನ್ನ ಮೊಬೈಲ್ನ ಅಲ್ಲಿ ಇಟ್ಟಿದ್ದೀನಿ ಅನ್ನೋ ಹಿನ್ನೆಲೆಯಲ್ಲಿ ನನ್ನನ್ನು ತುಂಬ ಅವ್ಯಾಚ್ಯವಾಗಿ ತುಚ್ಛವಾಗಿ ನಡೆಸ್ಕೊಳ್ಳುವಂಥ ಒಂದು ಪ್ರಯತ್ನಗಳನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಆರೋಪವನ್ನು ಮಾಡಿದರು. ಆ ಆರೋಪವನ್ನು ಮಾಡಿದ್ದ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಹೈಕೋರ್ಟ್ ಕೂಡ ಒಂದು ಅರ್ಜಿಯನ್ನು ವಿಚಾರಣೆಯನ್ನು ಮಾಡಿತ್ತು ಮತ್ತು SITಯನ್ನು ರಚನೆ ಮಾಡಿತ್ತು. ಅಂದರೆ ಮೂವರು IPS ಅಧಿಕಾರಿಗಳನ್ನು ಒಳಗೊಂಡ ಒಂದು SIT ಇತ್ತು. SIT ಇವತ್ತು ಬೆಳಗ್ಗೆ ಅವರನ್ನು ಬಂಧನಕ್ಕೆ ಒಳಪಡಿಸಿರುವಂಥದ್ದು. ಬಂಧನಕ್ಕೆ ಒಳಪಡಿಸಿ ಬಹುತೇಕ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನ ಮುಂದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಜೊತೆಗೆ ಅವರ ವಿರುದ್ಧ ಇರುವಂಥ ಸಾಕ್ಷ್ಯಾಧಾರಗಳು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಪಷ್ಟೀಕರಣ ಕೊಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.